ಹಿಂದೆ ಅವರು ಸರ್ ಎಲ್ಲಿ ಅವರು? ನಾವು ಸರ್ ಬಳ್ಳಾರಿ ಸರ್. ಬಳ್ಳಾರಿಯೋ? ತುಂಬ ಜನ ಬಾಮ್ಮ ಬನ್ನಿ ಕೂತ್ಕೊಳ್ಳಿ, ಏನಿಲ್ಲ ಬನ್ನಿ. ಫೋನ್ ಮಾಡಿದ್ರ ನೀವು ಬಳ್ಳಾರಿಯಿಂದ? ಹ್ಞೂ ಸರ್ ಮಾಡಿದ್ರು ಸರ್, ಇನ್ನೂ ಬಂದಾರೆ ಸರ್, ಟೀ ಕುಡಿಯೋಕೆ ಹೋಗಾರೆ ಅವರು. ಹೌದಾ? ನೋಡಿ ಬನ್ನಿ ಅಮ್ಮ, ನೋಡಿ ಸರ್ ಇಲ್ಲಿ ಫುಲ್ ಗ್ಯಾಪ್ ಐತೆ. ನಮ್ಮದು ಇದು ರಿಪ್ಲೇಸ್ ಮಾಡಿ ಆಪ್ರೇಷನ್ ಮಾಡಿ ಅಂತಾರೆ. ಯಾವ ವಯಸ್ಸಾಗ್ಬಿಟ್ಟಿದೆ ನಿಮಗೆ? ಈ ವಯಸ್ಸಿನಲ್ಲಿ ಎಷ್ಟು ವರ್ಷದಿಂದ ಐತೆ ಇದು? ಇವಾಗ ಮೊನ್ನೆ ಒಂದು 4 ತಿಂಗಳಿಂದ ಸರ್ ಅದು ಬಿದ್ದೈತಮ್ಮ, ನೋವು ಐತಾ ಸ್ವಲ್ಪ? 4 ತಿಂಗಳಿಂದ ಆಗಿದೆ ಸರ್. ಅದೇಳಿ ಮತ್ತೆ ಹೆಂಗೆ ಗೊತ್ತಾಗ್ಬಿಡ್ತದೆ ಅಷ್ಟು ಜಲ್ದಿ. ಎಮ್ ಆರ್ ಐ ಮಾಡಿಸಿದ್ರಾ? ಎಮ್ ಐ ಆರ್ ಮಾಡಿಸಿದ್ವಿ. ಕೊಡಿ ಎಮ್ ಆರ್ ಐ ಕೊಡಿ. ಕಾಣ್ತಾ ಇದೆ. ಯಾವ ಡಾಕ್ಟರ್ ತೋರಿಸಿದ್ರು ಸರ್? ನಾವ ಒಂದು ಇದು ಪನಿರಾಜ್ ಸರ್. ಎಲ್ಲಿ ಅದು? ಯಾವ? ಬಳ್ಳಾರಿ. ಅಲ್ಲೇ ತೋರಿಸಿದ್ರಾ? ಒಂದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಸರ್. ಏನು ಹೇಳಿದ್ರು ಅವರು? ಏನಿಲ್ಲ ಸರ್, ಹೋಗ್ತೈತೆ ಹೋಗ್ರಿ ಮೆಡಿಸಿನ್ಸ್ ವಾಡ್ರಿ ಅಂದ್ರು. ಆ ಮೆಡಿಸಿನ್ಸ್ ವಾಡಿದ್ರೆ ನೋವು ಇರಕ್ಕಿಲ್ಲ. ಮೆಡಿಸಿನ್ಸ್ ಬಿಟ್ಟಿನಂದ್ರೆ ಟ್ಯಾಬ್ಲೆಟ್ಸ್ ನೋವು ಬರ್ತದೆ ಸರ್. ಇದು ಮತ್ತೆ ರಘುವೀರ್ ಲಿಗೇಮೆಂಟ್ ಕಟ್ಟಾಗುತ್ತೆ ಎಲ್ಲ ಹಾಕಿ ಕವರ್ನಲ್ಲಿ ಇಷ್ಟೊಂದು ಎಲ್ಲ ಮಾಡಿಸಿದ್ರಲ್ಲ ನೀವು. ನೋಡಿ ಐತಲ್ಲ ಸರ್ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆ. ಲಿಗೇಮೆಂಟ್ ಸ್ವಲ್ಪ ಡ್ಯಾಮೇಜ್ ಆಗೈತೆ. ತೋರಿಸಿ. ಇಲ್ಲ ಸರ್, ಜಾಸ್ತಿ ಇಲ್ಲೇ ಬಂದಿದೆ. ಆಮೇಲೆ ತಿರ್ಗಾ ಬಂದ್ಬಿಟ್ರೆ ಈ ಕಾಲಕ್ಕೆ ಬಂದ್ಬಿಡ್ತದೆ. ಇದು ಮೇಲೆ ಇದು ಬಚ್ಚೆ ಕಟ್ಟಿ ಇದರ ಸೈಡ್ ಸ್ಟ್ರೈಟ್ ನಿಂತ್ಕೊಳ್ಳಿ. ಹಿಂಗೆ ನೆಟ್ಟಿಗೆ ಸ್ವಲ್ಪ ನೀಡಿ, ಕಾಲು ನೀಡಿ ಸ್ಟ್ರೈಟ್ ನೀಡಿ, ಸ್ವಲ್ಪ ಸ್ಟ್ರೈಟ್ ಮಂಡಿ ನೀಡಿ. ಇಷ್ಟೇ. ಯಾರಿದ್ರ ಯಾರು ಬಂದಿದ್ದಾರೆ ಸ್ವಲ್ಪ ಸ್ವಲ್ಪ ಇಟ್ಕೋಬೇಕು. ಗಂಡ್ಮಕ್ಳು ಬಂದಾರೆ ಸರ್, ಅದೇ ಅವ್ರು ಬೇಕು. ಕೂತ್ಕೊಳ್ಳಿ. ಎಷ್ಟು ವರ್ಷದಿಂದ ಆಯ್ತವ ಇದು? ಎಷ್ಟು ವರ್ಷದಿಂದ ಆಯ್ತು? ಇದು ಕಾಲು 3 ವರ್ಷ ಆಯ್ತು. ಸರಿ. ಇದು ನಡುವು ಸ್ವಲ್ಪ ಅಲ್ಲಿಲ್ಲ ನರ ಪ್ರೆಸ್ ಆಗ್ಬಿಟ್ಟಿದೆ. ಅಲ್ಲಿ ಐತಲ್ಲ ನರ ಪ್ರೆಸ್ ಆಗ್ಬಿಟ್ಟು ಕಾಲು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಗೊತ್ತೈತಮ್ಮ, ನಿಮ್ಗೂ ಆಪರೇಷನ್ ಮಾಡಿ ಅಂತ ಇದ್ರಲ್ಲ. ಏನ್ ಚೆನ್ನಾಗಿದ್ದೀರಾ? ಬನ್ನಿ ನೋಡ್ತೀನಿ. ನೋಡೋಣ, ಬಹಳ ದಿವಸ ಆಯ್ತಲ್ಲ ಬಂದಿದ್ದು ನೀವು. ಇದು ಏನೈತೆ ಸರ್, ಇದು ಎಲ್ ನರ ಪ್ರೆಸ್ ಆಗ್ಬಿಟ್ಟಿದೆ. ಇದು ಕಾಲು ನಡ್ಸೊಂಟಿದ್ದು ಇದ್ರ ಇದೈತಲ್ಲ, ಸೊಂಟದ್ದು ಪ್ರಾಬ್ಲಮ್ ಐತೆ. ಇದೈತಲ್ಲ ಮಾಡ್ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡ್ಬೇಕು. ಯಾಕಂದ್ರೆ ಸುಮ್ಗೆ ಅನ್ಯಾಯ ಆಪರೇಷನ್ ಮಾಡಿದ್ರೆ ಇದಾಗ್ಬಿಡ್ತದೆ. ಇದು ಎಲ್ಲಿ ತೋರಿಸ್ತಾ ಇದ್ರು? ಎಲ್ಲಿ? ಎಲ್ಲ ಬಳ್ಳಾರಿ ತೋರಿಸ್ತಾ ಇದ್ರು. ಸರಿ. ಆಪರೇಷನ್ ಏನ್ ಹೇಳಿದ್ರ? ಮಾತ್ರ ಕೊಟ್ಟರು ಸರತೈತ ಅಂತ. ಸರಿ. ಏನ್ ಹೇಳಿದ್ರು ಆಮೇಲೆ? ಏನ್ ಹೇಳಿಲ್ಲ. ಹೌದಾ? ಪಾಪ ಅವ್ರಿಗೆ ಇರುವ ಸ್ವಲ್ಪ ಫಸ್ಟ್ ನಿಮ್ಗೆ ನೋಡ್ಬಿಡೋಣ. ಅವ್ರಿಗೆ ಇದರಲ್ಲ ಇಲ್ಲ, ಅವು ಸ್ವಲ್ಪ ಹಿಡಿಬೇಕು. ಅದೇ ಚೆಕ್ ಮಾಡಿದೆ, ಎಲ್ಲ ನೋಡಿದೆ, ಎಮ್ ಆರ್ ಐ ಎಕ್ಸ್ರೇ ಎಲ್ಲ. ಇದು ಏನಾಗ್ಬಿಡುತ್ತೆ, ಗ್ಯಾಪ್ ಬಂದ್ಬಿಟ್ಟಿದೆ ಮೂಳೆ. ಗ್ಯಾಪ್ ಬಿಟ್ಬಿಟ್ಟು ಏನಾಗ್ಬಿಟ್ಟಿದೆ, ಆಮೇಲೆ ಕುಂತ್ಕೊಂಡು ನಡಿಬೇಕು, ಹಂಗಾಗ್ಬಿಡ್ತದೆ. ಈ ಪೈಲ್ವಾನ್ ಶರೀರ ತಡೆದಿರೋದು ಅವರು. ನೋಡಿ ನಿಮ್ ತಾಯಿಯವರು, ನಿಮ್ ತಾಯಿನ ಇನ್ಶಾಲ್ಲ ಮಾಡ್ಕೊಡ್ತೀನಿ. ಶರ್ಟ್ ತೆಗೀರಿ. ಸುಮ್ಮನೆ ಇರಮ್ಮ, ಸ್ವಲ್ಪ ಇರಮ್ಮ. ಆಯ್ತಿರು 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 ಆಯ್ತು ಆಯ್ತು. ಇದು ಎಷ್ಟು ವರ್ಷದಿಂದ ಇದನ್ನು ಬಿಡಿ ಸರ್? 3 ವರ್ಷ. 3 ವರ್ಷ. ಇದಕ್ಕೆ ಏನು ಹೇಳಿದ್ರು ಡಾಕ್ಟ್ರು? ಏನು ಹೇಳಿದ್ರು? ಪ್ಲೀಸ್ ಕೊಡಪ್ಪ. ಅಳ್ಬಾರ್ದು, ಒಳ್ಳೇದು ಮಾಡ್ತಾನೆ. ಇಷ್ಟು ನೋವು ಮಾಡಿಕೊಂಡು ಹೆಂಗಿದ್ದಾರಮ್ಮ ಹೇಳು, ಹೆಂಗ್ ಓಡಾಡ್ತಾ ಇದ್ದಾರೆ? ಏನು ಅವರು ಪರಿಸ್ಥಿತಿ ಹೇಳ್ಬಾರ್ದು, ಹಂಗ ಆ ಥರ చూసి అందరూ ఇప్పుడు వాళ్ళకి తెలిసినట్ల వీళ్ళకి తెలియదు. అంత ఒక ఏరియాలోనే ఉన్నామా? ಕಾಲು ಹಂಗೆ ಸುಧಾರಿಸ್ಕೊಳ್ಳಿ ಆರಾಮಾಗಿ. ಮಂಡಿಗೆ ಏನು ಹೇಳಿದ್ರು ಡಾಕ್ಟ್ರು?
ಏನಾದ್ರು ಟ್ಯಾಬ್ಲೆಟ್ ಆಪರೇಷನ್ ಬೇಡಮ್ಮ, ಟ್ಯಾಬ್ಲೆಟ್ನಾಗೆ ಬೇಸ್ ಆಗ್ತೈತೆ. ಹೇಳಮ್ಮ ಏನು ಹೇಳಿದ್ರು ಡಾಕ್ಟರ್ ಆಪರೇಷನ್? ಒಬ್ರು ಏನಂದ್ರು ಆಪರೇಷನ್ ಮಾಡ್ಬೇಕಂದ್ರೆ ಡಾಕ್ಟ್ರು, ಒಬ್ರು ಏನಂದ್ರೆ ಏನು ಬ್ಯಾಡ ಗುಳಿಗೆ ಸೇರಿ ಮಾಡ್ತು ಅಂದ್ರು. ಈ ಸೊಂಟ ಇದಕ್ಕೆ ಇದು ನಾನು ಇದು ಬಿಟ್ಬಿಡ್ತಾ ಇದ್ರೆ ಹಾಡಿಗೆ ಬಂದ್ಬಿಡೋದು, ಅವ್ನು ನಡಗದ್ ಬಂದ್ಬಿಡ್ತದೆ ಕೈ. ಅವಾಗ ಬೆನ್ನು ಬಂದಿತ್ತಲ್ಲ ಕುಮಾರ್, ಅವಾಗ ಅಲ್ಲಿ ಇದು ಬೆನ್ನು. ಆಯ್ತು ಇಲ್ಲಿ ಇಟ್ಕೊಳಪ್ಪ, ಕೂತ್ಕೊಳ್ತಿಲ್ಲ ಇಲ್ಲಿ. ಪಟ್ಟಿ ಎಲ್ಲ 5 ದಿವಸ ಬಿಡ್ಸಕ್ ಕೊಡ್ಬೇಡಿ. ಈ ಸ್ಥಾನ 5 ದಿನ ಸ್ವಲ್ಪ ನೀರ್ ಬಿಡಕ್ ಬೇಡ. ನಾನು ಆಯಿಲ್ ಕೊಟ್ಟಿರ್ತೀನಲ್ಲ, ಬರೀ ಗಂಟೆ ಹಾಕಿ ಯಾವ ಟ್ರೀಟ್ಮೆಂಟ್ ಫಾಲೋ ಮಾಡಿ. ಒಂದ್ 2-3 ಸತಿ ಮತ್ತೆ ವಾಸಿ ಆಗ್ಬಿಡ್ತದೆ, ಗೊತ್ತಾಯ್ತಾ? ಕೆಲಸ ಸಹಾಯ ಗಂಟ ಇರ್ತದೆ. ನೀವು ಚೆನ್ನಾಗಿರ್ಬೇಕು ಫಸ್ಟ್. ಸೊಸೆ ಮಕ್ಕಳು ಸೊಸೆ ಇದ್ದಾರ ಅಲ್ಲೆಲ್ಲ ನೋಡ್ಕೋತಾರೆ. ಅದ್ರ ಸಲುವಾಗಿ ಕರ್ಕೊಂಬಂದಿದ್ದೆ ಸೊಸೆ ಗಿಸೆ ಇದ್ದಾರಲ್ಲ, ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ, ಅಷ್ಟು ಇದಾಗ್ಬಿಟ್ಟಿದ್ದಾರೆ ಇರುವ. ಸೊಸೆ ಬಂದ್ಮೇಲೆ ನೀವು ಗಟ್ಟಿ ಇರ್ಬೇಕು. ಇಲ್ಲ, ಇನ್ನೊಂದು ಹುಡುಗಿ ಐತೆ, ಆ ಹುಡುಗಿ ಮದ್ವೆ ಆದ್ಮೇಲೆ ಇವ್ನಿಗೆ ಮಾಡೋದೆಲ್ಲ ಕೂಡ ಸ್ವಲ್ಪ ಕಂಟಿ ಅಲ್ಲ ಬಂದ್ ಮಾಡಿಸ್ಕೊಳ್ಳಿ, ದೇವ್ರು ಒಳ್ಳೇದ್ ಮಾಡ. ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮ್ಗೆ? ಸೊಸೆ ಬಂದ್ರೆ ನೀವು ಗಟ್ಟಿ ಇರ್ಬೇಕು. ಎದಕ್ಕ ಊಟ ತಗೊಂಡ್ ಬಿಡ್ಯಾಕ ಇನ್ಶಾಲ್ಲ ಕಮ್ಮಿ ಆಗ್ಬಿಡ್ತದೆ. ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ, ದೇವ್ರು ಒಳ್ಳೇದ್ ಮಾಡ್ತಾನೆ. ನೀವೆಲ್ಲ ಅದೇ ಎಲ್ಲ ಒಂದೇವ್ರು. ಒಂದೇ ಎಲ್ಲ ಒಂದೇ ತಲೆ ಇರೋದೆ. ನೋಡಿ, ಇದು ಆಯಿಲ್ ಕೊಡ್ತೀನಿ, ಎಣ್ಣೆ ಇದೀಗ ಎಣ್ಣೆ ಹಾಕಿ ಸರ್ ಇಲ್ಲಿ ಸ್ವಲ್ಪ ನೋವು ಬರ್ತದ. ಡಬ್ಬ ಕೊಡಿ ಸರ್, ಬರಲಿ ಸರ್. ನಿಮ್ಗೆ ಏನಾಗಬೇಕು? ಬಾತ್ರೂಮ್ದವರು ಚಪ್ಪಲಿ ಹಾಕೋದ್ಯಾ? ಏನು ಗೊತ್ತಾ ಸರ್, ಸ್ವಲ್ಪ ಆಹಾರ ಕೊಡಿ. ಅವರು ಶುಗರ್ದು ಮಾತ್ರ ನಿಲ್ಲಿಸ್ಬೇಡಿ, ಶುಗರ್ ಮಾತ್ರ ಕೊಡಿ. ತಗೊಳ್ಳಿ, ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ. ನೋವು ಕಮ್ಮಿ ಆಗಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ ಸರ್, ಅದು ಹಾಸ್ಪಿಟಲ್ ಅದೇನ್ ಬೇಡ? ನಾನು ಕೊಡ್ತೀನಲ್ಲ. ಅಲ್ಲ, ಅದು ಸ್ಟಾಪ್ ಮಾಡಿ ಎಲ್ಲ ಸ್ಟಾಪ್ ಮಾಡಿ. ಶುಗರ್ದು ಟ್ಯಾಬ್ಲೆಟ್ ಒಂದೇ ಕೊಡೋದು. ಶುಗರ್ದು ನಿಲ್ಲಿಸ್ಬಾರ್ದು. ಆಯ್ತು. ದೇವ್ರ ಕಡೆಯಿಂದ ಅರ್ಧ ರೆಡಿ ಆಗ್ಬಿಡ್ತಾರೆ, ಗೊತ್ತಾಯ್ತಾ? ಅವ್ರ ಕಷ್ಟ ಏನು ಐತೆ ಗೊತ್ತಾ? ಸೊಟ್ಟದು ಮಂಡಿದು ಪಾಪ ತಡೆದಿರೋ ತಾರೀಫ್ ಮಾಡ್ಬೇಕು ಅವ್ರದ್ದು. ಕಾಲಾಡ್ಸಿ, ಈಗ ಬೆಳ್ಳಾಡ್ಸಿ, ಹಿಂಗಾಡ್ಸಿ, ಹಿಂಗೆ ಚೆನ್ನಾಗಿ ಕಾಲಾಡ್ಸಿ. ಎದ್ದೇಳಿ ಮೇಲೆ ಕೆಳಗೆ ಕೂತ್ಕೊಳ್ಳಿ. ಬಿಡಿ ಸರ್, ಅವ್ರು ಹೇಳಿ ಇದರ್ಸಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ಕಾಲು ಹಿಡ್ಕೊಂಡು ಕೂತ್ಕೊಳ್ಳಿ. ಕಾಲು ನೀಡಿ ಕೂತ್ಕೊಳ್ಳಿ. ಕೆಳಗೆ ಅವ್ರಿಗೆ ಎದುರ್ಬಿಟ್ಟಿದ್ದಾರೆ, ಕೆಳಗಡೆ ಕೂತ್ಕೊಂಡ್ಬಿಡಿ ಅಂತ ಎದುರಿಸ್ಬಿಟ್ಟಿದ್ದಾರೆ. ಚಪ್ಪಲ ಕೂತ್ಕೊಳ್ಳಿ. ಹೇಳಪ್ಪ ಹಿಂಗೆ ಇನ್ನು ಹೇಳ್ಕೊಳ್ಳಿ, ಇನ್ನು ಹೇಳಿರಿ ಕೈ. ಅಷ್ಟೇ. ಇಲ್ಲಿ ಕೈ ಮಡಗಿ, ಇಲ್ಲಿ ಹೋಗಿ, ಹಿಂದಕ್ಕೆ ಹೋಗಿ, ಹಿಂಗೆ ಸ್ವಲ್ಪ ಮಾಡಿ. ಜಾಸ್ತಿ ಮಾಡಿದ್ರೆ ಬ್ಯಾಂಡೇಜ್ ಬಿಸ್ಕೊಂಡ್ಬಿಡ್ತದೆ ಸಣ್ತದ್ದು. ಕಾಲು ನೀಡಿ, ಉದ್ದ ಮಾಡಿ. ಅಷ್ಟೇ ಅಷ್ಟೇ. ಆ ಭಾಷೆ ದಿಲ್ಸಿ ಒಂದು ಮಂಡಿ. ಹೇಳ್ಕೊಳ್ಳಿ, ಹೇಳ್ಕೈಯಿಂದ ಹೇಳಿರಿ. ಸರಿಯಾಗಿ ನಿಲ್ಲಿಸ್ಬೇಕು ಸ್ಟ್ರೈಟ್. ಹಿಂಗೆ ಬಟ್ಟೆ ಹಿಡಿ, ಎದ್ದಡಿ. ಹೇಳಿರಿ ಇನ್ನು. ಹಿಂಗೆ ಹೇಳಿ. ಚಪ್ಪಲ ಕೂತ್ಕೊಳ್ಳಿ. ಇಷ್ಟು ಕೂತ್ಕೊಳಕಾಯ್ತು ಆಯ್ತಾ? ಈ ಥರ ಊಟ ತಿಂಡಿ ಹಿಂಗೆ ಕುಂಸಪ್ಪ. ದೇವ್ರು ಕೂಡ ಇನ್ನೊಂದು ಮಾತು, ವೇಟ್ ಇಲ್ಲ ಇವರು. ಭಾರ ಹೇಳ್ಬಿಡೋದು ಭಾಳ ಕಷ್ಟ ಆಗ್ಬಿಡೋದು. ಇದಳೆ ಚಕ್ಕಂತ ಹೆಂಗೆ ಗೊತ್ತಾಯ್ತಾ? ಸ್ವಲ್ಪ ಆರಾಮಾಗಿ ನೋಡ್ಕೊಡಿ, ಎಲ್ಲ ಮಾಡಿ. ನೆಟ್ಟಿಗೆ ನಡಿಬೇಕು, ಸ್ಟ್ರೈಟ್ ಆಗಿ ನೆಟ್ಟಿಗೆ. ಬೇಡ. ಕುಡಿಸಿ